ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ನಮಗೆಲ್ಲರಿಗೂ ಸ್ವಾಗತ. ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ, ಪವಿತ್ರ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ಪ್ರಿಯರೇ, ಇಂದಿನ ವಾಚನದಲ್ಲಿ ಸದುಕಾಯರು, ಪುನರುತ್ಥಾನದಲ್ಲಿ ವಿಶ್ವಾಸವಿಲ್ಲದೆ ಇರುವವರು ಯೇಸುವಿನ ಬಳಿಗೆ ಬಂದು ಪ್ರಶ್ನಿಸುತ್ತಾರೆ. ಸತ್ತ ಮೇಲೆ ಪುನರುತ್ಥಾನ ಇಲ್ಲ ಎಂದು ಅವರ ವಿಶ್ವಾಸವಾಗಿತ್ತು. ಬೋಧಕರೇ, ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ಅಣ್ಣನಿಗೆ ಸಂತತಿಯನ್ನು ಪಡೆಯಬೇಕು ಎಂದು ಮೋಶೆ ನಮಗೆ ಬರೆದಿಟ್ಟಿದ್ದಾನಲ್ಲವೇ? ಒಮ್ಮೆ 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಅವರಲ್ಲಿ ಮೊದಲನೆಯವನಿಗೆ ವಿವಾಹವಾಯಿತು. ಅವನು ಮಕ್ಕಳಿಲ್ಲದೆ ಮೃತನಾದುದರಿಂದ ಎರಡನೆಯವನು ಅವನ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸಾವನ್ನಪ್ಪಿದ. ಮೂರನೆಯವನಿಗೂ ಅದೇ ಗತಿಯಾಯಿತು. ಆನಂತರ ಉಳಿದವರು ಒಬ್ಬರ ಬಳಿಕ ಇನ್ನೊಬ್ಬರು ಆಕೆಯನ್ನು ಮದುವೆ ಮಾಡಿಕೊಂಡರು. ಸಂತಾನವಿಲ್ಲದೆ ಸತ್ತು ಹೋದರು. ಕಡೆಗೆ ಆ ಸ್ತ್ರೀಯು ಮರಣ ಹೊಂದಿದಳು. ಈಗ ಹೇಳಿ, ಪುನರುತ್ಥಾನದ ದಿನದಲ್ಲಿ ಆಕೆ ಯಾರ ಹೆಂಡತಿ ಎನಿಸಿಕೊಳ್ಳುವಳು? 7 ಮಂದಿ ಸಹೋದರರು ಆಕೆಯನ್ನು ವಿವಾಹವಾಗಿದ್ದರಲ್ಲವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಯೇಸು, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ, ಪವಿತ್ರ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ ಎಂಬುದಾಗಿ ಅಲ್ಲಿ ತಿಳಿಸುತ್ತಾರೆ. ಪ್ರಿಯರೇ, ಇಂದು ನಮಗೂ ಸ್ವರ್ಗ ಸಾಮ್ರಾಜ್ಯದ ಕುರಿತಾದ, ಯೇಸು ಕುರಿತಾದ, ಶುಭ ಸಂದೇಶ ಕುರಿತಾದ, ನಿತ್ಯ ಜೀವ ಕುರಿತಾದ ಅನೇಕ ಸತ್ಯಗಳು ತಿಳಿದಿಲ್ಲ. ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ, ಈ ಸತ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಇಲ್ವಾ ಅಂತ. ನಾವು ಅನೇಕರು ಇವತ್ತು ತಪ್ಪು ಅಭಿಪ್ರಾಯದಲ್ಲಿ, ಅಜ್ಞಾನದಲ್ಲಿ, ಅವಿಶ್ವಾಸದಲ್ಲಿ ಜೀವಿಸಿ ನಿತ್ಯ ಜೀವವನ್ನು ನಷ್ಟಪಡಿಸಿಕೊಳ್ತಾ ಇದ್ದೇವೆ. ಯೇಸು ಇಲ್ಲಿ ತಿಳಿಸುತ್ತಾರೆ, ದೇವರ ವಾಕ್ಯವಾಗಲಿ, ಪವಿತ್ರ ಗ್ರಂಥವಾಗಲಿ ಮತ್ತು ಪವಿತ್ರಾತ್ಮರ ದೀಕ್ಷೆ, ಅಭಿಷೇಕ ಅಥವಾ ಪವರ್ ಆಫ್ ಗಾಡ್, ಇದರ ಮಹತ್ವ ನಿಮಗೆ ತಿಳಿದಿಲ್ಲ ಎಂಬುದಾಗಿ ಹೇಳ್ತಾರೆ. ಇವು ದೇವರ ವಾಕ್ಯ ಮತ್ತು ಪವಿತ್ರಾತ್ಮರ ಶಕ್ತಿ, ಇದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಉದಾಹರಣೆಗೆ ಹೇಳೋದಾದರೆ, ಇವತ್ತು ನಮ್ಮಲ್ಲಿ ಒಂದು ರೋಡ್ ಮ್ಯಾಪ್ ಇದ್ದು ಡೆಸ್ಟಿನೇಷನ್ ಎಲ್ಲಿ ಅಂತ ನಮಗೆ ತಿಳಿದಿದ್ರೂ ಕೂಡ, ಒಂದು ವೇಳೆ ನಮ್ಮಲ್ಲಿ ಪ್ರಯಾಣ ಮಾಡುವ ಆ ಒಂದು ವೆಹಿಕಲಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೇ ಇದ್ದರೆ, ಆ ವೆಹಿಕಲ್ ಕಾರ್ಯ ಮಾಡದೇ ಇದ್ದರೆ, ನಮ್ಮಲ್ಲಿ ಗೂಗಲ್ ಮ್ಯಾಪ್ ಅಥವಾ ರೋಡ್ ಮ್ಯಾಪ್ ಇದ್ದು ಏನು ಪ್ರಯೋಜನ? ಅಥವಾ ರೋಡೇ ಇದ್ದರೂ ಕೂಡ ಏನು ಪ್ರಯೋಜನ? ಇವತ್ತು ನಮಗೆ ದೇವರ ವಾಕ್ಯವೂ ಬೇಕು, ಪರಿಶುದ್ಧಾತ್ಮರ ಶಕ್ತಿಯೂ ಬೇಕು. ದೇವರ ವಾಕ್ಯವನ್ನು ಪವಿತ್ರಾತ್ಮರ ಶಕ್ತಿಯಿಂದ ಗ್ರಹಿಸಿಕೊಂಡಾಗ ಮಾತ್ರ ಯೇಸುವನ್ನು, ತಂದೆಯಾದ ದೇವರನ್ನು, ಸ್ವರ್ಗ ಸಾಮ್ರಾಜ್ಯವನ್ನು, ನಿತ್ಯ ಜೀವವನ್ನು ನಾವು ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಅದನ್ನು ನಮ್ಮದಾಗಿಸಲು ನಮಗೆ ಸಾಧ್ಯವಾಗುತ್ತದೆ. ಇಲ್ಲವಾದರೆ ಪ್ರಿಯರೇ, ಆ ಸದುಕಾಯರಂತೆ ಸುಮ್ಮನೆ ತಪ್ಪು ಅಭಿಪ್ರಾಯದಲ್ಲಿ ನಾವು ಜೀವಿಸ್ತೇವೆ. ಯೇಸುವಿನ ಪುನರುತ್ಥಾನ ಶುಭ ಸಂದೇಶದ ಭಾಗವಾಗಿದೆ. ಯೇಸುವಲ್ಲಿ ವಿಶ್ವಾಸ ಇಟ್ಟವರಿಗೆ ಪುನರುತ್ಥಾನವಿದೆ. ಪುನರುತ್ಥಾನವಿಲ್ಲದಿದ್ದರೆ ನಮ್ಮ ಕ್ರೈಸ್ತಿಯ ಜೀವಿತ ಅರ್ಥವಿಲ್ಲ ಮತ್ತು ಒಂದು ನಿರೀಕ್ಷೆ ಇಲ್ಲದ ಜೀವಿತವಾಗಿರುತ್ತೆ. ಸತ್ತವರ ಪುನರುತ್ಥಾನ ನಮಗೆ ಹೊಸ ಜೀವಿತದ ನಿರೀಕ್ಷೆ ಕೊಡುತ್ತದೆ. ಇಂದು ನಾವು ಈಸ್ಟರ್ ಸಮಯದಲ್ಲಿ ಮಾತ್ರ ಪುನರುತ್ಥಾನ ಹಬ್ಬವನ್ನು ಬಾಹ್ಯವಾಗಿ ಆಚರಿಸುತ್ತೇವೆ. ಆದರೆ ಈ ಸತ್ಯದಲ್ಲಿ, ಮಾನಸಾಂತರದ ಜೀವಿತದಲ್ಲಿ, ನಿರೀಕ್ಷೆಯ ಜೀವಿತದಲ್ಲಿ ನಾವು ಜೀವಿಸುತ್ತಿದ್ದೇವಾ? ಅದರ ಬದಲು ನಾವು ಅನ್ಯರಂತೆ ನಿರೀಕ್ಷೆ ಇಲ್ಲದ ಜೀವನ ನಡೆಸುತ್ತಿದ್ದೇವೆ. ಸಂತ ಪೌಲರು ತಿಮೋತಿಯನಿಗೆ ಬರೆದ ಪತ್ರದಲ್ಲಿ ತಿಮೋತಿಗೆ ಹೇಳ್ತಾರೆ, ಈ ಸತ್ಯದಲ್ಲಿ ನೆಲೆ ನಿಂತು ಶುಭ ಸಂದೇಶ ಸಾರಲು ಅವರಲ್ಲಿ ಪ್ರೋತ್ಸಾಹಿಸುತ್ತಾರೆ. ಪ್ರಿಯರೇ, ಇಂದು ದೇವರ ವಾಕ್ಯವನ್ನು ನಮ್ಮ ಜ್ಞಾನದಲ್ಲಿ ತಿಳಿದು ತಪ್ಪು ಅಭಿಪ್ರಾಯದಲ್ಲಿ ನಾವು ಜೀವಿಸೋದು ಬೇಡ. ಆ ದೇವರ ವಾಕ್ಯವನ್ನು ಪವಿತ್ರಾತ್ಮರ ಅಭಿಷೇಕದೊಂದಿಗೆ, ಆ ಪವಿತ್ರಾತ್ಮರ ಶಕ್ತಿಯಲ್ಲಿ ಅರಿತುಕೊಂಡು, ಗ್ರಹಿಸಿಕೊಂಡು ಆನಂದ ತರುವ ಆ ಶುಭ ಸಂದೇಶದಲ್ಲಿ ನಾವು ನೆಲೆ ನಿಂತು ಅದನ್ನು ಇತರರಿಗೂ ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.